ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಒಬ್ಬರು ಸಿಸ್ಟರು ಸಪೋರ್ಟ್ ಮಾಡೋ ಅಂತ ಕೇಳಿದ್ದಾರೆ. ಅದರಿಗೆ ಸಪೋರ್ಟ್ ಮಾಡೋಕ್ಕಂತಾನೆ ಬಂದಿದ್ದೀನಿ. ಅವ್ರ ಚಾನಲ್ ನೇಮ್ ಬಂದು ಚೈತ್ರ ಅಂತ. ಸೊ ಅವ್ರ ಚಾನಲಲ್ಲಿ ಏನಂದರೆ ರಂಗೋಲಿ ಎಲ್ಲ ಬಿಡ್ತಾರಲ್ಲ, ಆ ಥರ ಅವರು ವೀಡಿಯೋಸ್ ಎಲ್ಲ ಮಾಡ್ತಾರೆ. ಸೊ ವೀಡಿಯೋಸ್ ಮಾಡ್ತಾರೆ, ಸರಿ, ಏನು ತೊಂದರೆ ಇಲ್ಲ. ಬಟ್ ಕೆಲವರು ಏನು ಮಾಡ್ತಾರೆ ಅಂದರೆ, ಹೊಸ್ದಾಗಿ ಬಂದಿರ್ತಾರಲ್ಲ, ಅವರು ಮಾತಾಡೋದು ಕಲ್ತ್ಕೊಳಲ್ಲ, ಬರೀ ವೀಡಿಯೋ ಮಾಡೋದು ಕಲ್ತ್ಕೊಂತಾರೆ. ಆಮೇಲೆ ಮ್ಯೂಸಿಕ್ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಸಿಸ್ಟರ್ಗೂ ಅದೇ ಆಗಿರೋದು, ವಾಚ್ ಅವರ್ಸ್ ಕಮ್ಮಿ ಆಗ್ತಾ ಇದೆ ಅಂತ. ಸಿಸ್ಟರು ಇದು ಶಾರ್ಟ್ಸ್ ಮೇಲೆ ಜಾಸ್ತಿ ಕೆಲಸ ಮಾಡಿದ್ದಾರೆ, ಲಾಂಗ್ ವೀಡಿಯೋ ಮೇಲೆ ಕೆಲಸನೇ ಮಾಡಿಲ್ಲ. ಆ ಒಂದು ರೀಸನ್ಗೋಸ್ಕರ ಸಿಸ್ಟರ್ಗೆ ವಾಚ್ ಅವರ್ಸ್ ಬರ್ತಾ ಇಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮಗೆ ನೀವು ಬರೀ ಮ್ಯೂಸಿಕ್ ಆಗಿಬಿಟ್ಟು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ರೆ ಯಾರಿಗೆ ಏನು ಗೊತ್ತಾಗುತ್ತೆ ನೀವೇನು ಮಾಡ್ತಾ ಇದ್ದೀರಾ ಅಂತ ಹೇಳಿ? ಏನಾದರೂ ಯಾರಿಗಾದ್ರೂ ಗೊತ್ತಾಗುತ್ತಾ? ಏನು ಗೊತ್ತಾಗಲ್ಲ ರೀ. ಒಂದು ಸಲ ಬರ್ತಾರಾ, ಆಮೇಲೆ ನೋಡ್ತಾರೆ, ಆಮೇಲೆ ಮತ್ತೆ ಬಂದು ನಿಮ್ಮ ವೀಡಿಯೋನ ಯಾರೂ ನೋಡಲ್ಲ. ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಹೋಗ್ಬಿಡ್ತಾರೆ. ಇದೇ ಮ್ಯಾಟ್ರ್ ಆಗೋದು. ನೀವು ಒಂದು ವೀಡಿಯೋ ಮಾಡ್ತೀರಂದರೆ ಎಲ್ಲ ನಿಮ್ಮದ್ರಲ್ಲಿರೋ ಸ್ವಲ್ಪ ಟ್ಯಾಲೆಂಟ್ನ ಯೂಸ್ ಮಾಡಿ. ನೀವು ಯಾವುದೋ ಒಂದು ವೀಡಿಯೋ ಮಾಡಿದ್ರು, ನೀವು ಮಾತಾಡಿ ಹೇಳಿ, ಈ ಚುಕ್ಕೆ ಹಿಂಗೆ ಇಡ್ತಾ ಇದ್ದೀನಿ, ಹಿಂಗೆ ಮಾಡ್ತಾ ಇದ್ದೀನಿ ಅಂತ ಏನಾದರೂ ಒಂದು ಸ್ವಲ್ಪ ಮಸಾಲಾಗೆ ಸೇರಿಸಿ ಅದರಲ್ಲಿ. ನೀವೇನು ಸೇರಿಸಲ್ಲ ಅಂತೀರ ಸಿಸ್, ಇದೇ ನಿಮ್ಮ ಪ್ರಾಬ್ಲಮ್ ಆಗಿರೋದು. ನಿಮ್ದಲ್ಲ ಅಂತ ತುಂಬ ಜನದ ಪ್ರಾಬ್ಲಮ್ ಆಗಿದೆ. ನಿಮ್ಮದು ಏನು ತಪ್ಪಂತ ಹೇಳ್ತೀನಿ ನೋಡಿ. ಒಬ್ಬ ದೊಡ್ಡ ಯೂಟ್ಯೂಬರ್ ಒಬ್ಬರು ರಂಗೋಲಿ ಬಿಡಿಸಿರೋರನ್ನ, ಒಂದು ಚಾನಲ್ ಮೇಡಮ್ನ ಪ್ರಮೋಟ್ ಮಾಡ್ತಾ ಇರ್ತಾರೆ. ನೋಡಿ, ಇವರು ರಂಗೋಲಿ ಚಾನಲ್ ಬಿಡಿಸಿದ್ದಾರೆ, ಇವ್ರು ಇಷ್ಟು ದುಡ್ಡು ಮಾಡ್ತಾವ್ರೆ ಅಂತ. ನೀವೆಲ್ಲ ಹೋಗ್ಬಿಟ್ಟು ಏನು ಮಾಡ್ತೀರಾ ಅಲ್ಲಿ, ಅವ್ರ ಚಾನಲ್ ನೋಡ್ತೀರಾ, 1,00,000 ಜನ ಹೋಗಿ ನೋಡ್ತೀರಾ, ಅವ್ರು ವ್ಯೂಸ್ ಕೊಡ್ತೀರಾ, ಅವ್ರ ಚಾನಲ್ದು ಉದ್ಧಾರ ಆಗ್ತಾರೆ. ನೀವು ಅವ್ರನ್ನ ನೋಡಿ ಕಾಪಿ ಮಾಡ್ತೀರಾ. ರಂಗೋಲಿ ಚಾನಲ್ ಯಾರು ಮಾಡಿರ್ತಾರೋ ಅವ್ರನ್ನ ನೋಡಿ ನೀವು ಕಾಪಿ ಮಾಡ್ತೀರಾ. ಕಾಪಿ ಮಾಡಿಬಿಟ್ಟು ಬಂದು ನೀವು ಅದೇ ಥರ ಮಾಡ್ತೀರಾ. ಸೊ ಇದರಿಂದ ನಿಮ್ಗೇನು ತಿಳ್ಕೊಂಡಿದ್ದೀರಾ ಹೇಳಿ? ಕಾಪಿ ಮಾಡೋದ್ರಿಂದ ಏನು ಸಿಗಲ್ಲ ರೀ, ಸುಮ್ಮನೆ ವೇಸ್ಟು. ಯಾರಿಗೋ ಒಬ್ರಿಗೆ ಮಾತ್ರ ಸಿಗೋದು, ಎಲ್ಲರಿಗೂ ಸಿಗಲ್ಲ. ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಒಂದು ಒಂದು ಲಾಟ್ರಿ ಟಿಕೆಟ್ ಎಲ್ಲ ನೋಡಿದ್ದೀರಾ ತಾನೇ ನೀವು? ಬಂಪರ್ ಆಫರ್ 1,00,000 ಇರುತ್ತೆ. ಅವನು ಲಾಟ್ರಿ ಏನು ಮಾಡ್ತಾನೆ, 10,00,000 ಟಿಕೆಟ್ನ ಸೇಲ್ ಮಾಡಿರ್ತಾನೆ. ಸೊ 10,00,000 ಟಿಕೆಟಲ್ಲಿ 1,00,000 ಹೋದ್ರೂ 9,00,000 ಅವನಿಗೆ ಲಾಭ. ಅರ್ಥ ಆಯ್ತಾ? ಇದರಿಂದ ನೀವೇನು ತಿಳ್ಕೊಂಡ್ರೆ ಅಂದರೆ, ಬರೀ ಒಂದು ವೀಡಿಯೋ ಆಗಿಬಿಟ್ಟು ಯೂಟ್ಯೂಬ್ ಚಾನಲ್ ಅವರು ಬರೀ ತೋರಿಸ್ತಾರೆ, ಬರೀ ಹೇಳ್ತಾರೆ ಅಷ್ಟೇ ಹೊರತು ನಾವು ನೋಡೋರ್ಗೆ ಏನು ಲಾಭ ಇಲ್ಲ ರೀ. ನಾವು ನೋಡ್ತೀವಲ್ಲ ಅವ್ರಿಗೆ ತುಂಬ ಲಾಭ. ನಾವು 2,00,000 ಜನ ಹೋಗಿ ನೋಡ್ತೀವಿ ಅಂದ್ಕೊಳ್ಳಿ ಅವ್ರ ವೀಡಿಯೋನ, ಅವ್ರಿಗೆ ಲಾಭ, ನಮಗೇನು ಲಾಭ ಇಲ್ಲ. ಸುಮ್ಮನೆ ನಾವು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ. ಸೊ ಬೇರೆಯವರು ಕಂಟೆಂಟ್ನ ಕಾಪಿ ಹೊಡೆಯೋದ್ಬಿಟ್ಟು ಓನ್ ಬ್ರ್ಯಾಂಡಾಗಿ ಕಂಟೆಂಟ್ನ ನೀವು ಮಾಡಿ. ನಿಮ್ಮಲ್ಲಿ ತುಂಬ ಟ್ಯಾಲೆಂಟ್ ಇದೆ ರೀ, ನೀವು 10 ನಿಮಿಷ ಕೂತ್ಕೊಂಡು ಯಾರು ಯೋಚನೆ ಮಾಡಲ್ಲ ಅಂತೀರ. ಸೊ ಸಿಸ್ಟರ್ಗೂ ಅದೇ ಆಗಿರೋದು ಪ್ರಾಬ್ಲಮ್ಮು. ಬೇರೆಯವ್ರನ್ನ ನಂಬ್ತೀರಾ, ಬೇರೆ ಸೆಟ್ಟಿಂಗ್ನ ನಂಬ್ತೀರಾ, ನಿಮ್ಮನ್ನ ಏನಕ್ಕೆ ನಂಬಲ್ಲ ಅಂತೀರಾ? ನಾನು ಕೇಳ್ತೀನಿ. ಫಸ್ಟು ನೀವು ನಿಮ್ಮನ್ನ ನಂಬಿ, ಬೇರೆಯವ್ರ ಮಾತು ಬಿಟ್ಟಾಕಿ. ಆಗುತ್ತೋ ಇಲ್ವೋ ನಮ್ಮ ಪ್ರಯತ್ನ ನಾವು ಪಡ್ಬೇಕು ರೀ. ನನ್ನ ಪಾಲಿಸಿ ಅದು. ನೀವು ಸುಮ್ಮನೆ ಏನು ಮಾಡ್ತೀರಾ ಅಂದರೆ, ಯಾರಾದರೂ ಒಂದು ಹೇಳ್ಬಿಟ್ರೆ ಅದರಿಂದನೂ ಓಡ್ತಾ ಇರ್ತೀರಾ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಗಂತಲೇ ಒಂದು ಇದು ಕಟ್ಕೊಳ್ಳಿ, ಒಂದು ಸರ್ಕಲ್ ಥರ. ನೀವು ಹೇಳೋ ಮಾತು ಕರೆಕ್ಟಾಗಿದೆ ಅಂತ ಹೇಳ್ಬೇಕು ಬಂದು ಕಮೆಂಟ್ಸಲ್ಲಿ. ಅರ್ಥ ಆಯ್ತಾ? ಇವಾಗ ಯೂಟ್ಯೂಬರೆಲ್ಲ ಏನು ಗೊತ್ತಾ, ಬರೀ ಅವ್ರಿಗೆ ಬೇಕ್ರಿ ಒಂದು ಕಂಟೆಂಟು ತೋರಿಸ್ಬೇಕಷ್ಟೇ. ಇವಾಗ ಇನ್ನೊಂದು ನಾನು ಎಲ್ಲರ ಹತ್ರ ಒಂದು ಚಾಲೆಂಜ್ ಮಾಡಿ ಕೇಳ್ತೀನಿ. ಈ ಬೆಕ್ಕು ಆ್ಯನಿಮೇಷನ್ ಆ್ಯಪು ಅಂತ ನೋಡಿರ್ತೀರ. ಆ್ಯನಿಮೇಷನ್ ಆ್ಯಪ್ದು ನೀವು ಆ ಬೆಕ್ಕುದೆಲ್ಲ ಬರುತ್ತೆ, ಸಾಂಗ್ಸ್ ಎಲ್ಲ ನೋಡಿರ್ತೀರ. ಅದರಿಂದ ಅವರು ದೊಡ್ಡ ಯೂಟ್ಯೂಬರ್ ಏನು ಹೇಳಿರ್ತಾರೆ, ಈ ಆ್ಯಪ್ನ ಡೌನ್ ಮಾಡಿ ಆ್ಯನಿಮೇಷನ್ ಥರ ಮಾಡಿ ಒಳ್ಳೆ ದುಡ್ಡು ಮಾಡ್ಬೋದು ಅಂತ. ಸೊ ಇವರು ದೊಡ್ಡ ಯೂಟ್ಯೂಬರ್ ಫಸ್ಟ್ ಆಫ್ ಆಲ್ ಕಳ್ಳರು ರೀ. ಅವ್ರಿಗೆ ಈ ಆ್ಯಪ್ ಅವ್ರು ಬಂದು ಪ್ರಮೋಟ್ ಮಾಡಿ ನಮ್ಮ ಆ್ಯಪ್ನ ಅಂತ ಹೇಳಿರ್ತಾರೆ. ಅವ್ರ ಆ್ಯಪ್ ಅವರು ದುಡ್ಡು ಕೊಡ್ತಾರೆ, ಪ್ಲಸ್ ಯೂಟ್ಯೂಬ್ ಚಾನಲಿಂದನೂ ದುಡ್ಡು ಬರುತ್ತೆ. ಅರ್ಥ ಆಯ್ತಾ? ಫಸ್ಟ್ ತಿಳ್ಕೊಳ್ಳಿ ಏನಿದೆ ಅಂತ. ಅವರು ಸುಮ್ಮನೆ ಆ್ಯಪ್ನ ನಮಗೆ ಯೂಸ್ ಮಾಡು ಅಂತ ಹೇಳೋಕ್ಕೆ ಅವರು ಈ ಥರ ಈ ನಾಟಕಗಳು ಮಾಡೋದು. ಈ ಥರ ಮಾಡಿ ಆ್ಯನಿಮೇಷನ್ ಆ್ಯಪ್ ಮಾಡಿ ನೀವು ಒಳ್ಳೆ ದುಡ್ಡು ದುಡಿಬೋದು, ಹಿಂಗೆ ಹಂಗೆ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಸೊ ತುಂಬ ಜನ ಹಿಂಗೆ ಮಾಡೋದು ಯೂಟ್ಯೂಬಲ್ಲಿ. ನಿಮ್ಗೆ ಗೊತ್ತಿಲ್ಲ, ಅವರು ಸುಮ್ಮನೆ ಅಂತೂ ಮಾತಾಡೋಲ್ಲ ಯಾರು. ಅವ್ರಿಗೆ ಬೆನಿಫಿಟ್ ಇದ್ರೇ ಮಾತಾಡೋದು. ಬೆನಿಫಿಟ್ ಅಂದರೆ ದುಡ್ಡು. ತಿಳ್ಕೊಳ್ಳಿ. ನಿಮ್ಮ ಚಾನಲ್ ಮೇಲೆ ನಿಮ್ಮ ಗಮನ ಜಾಸ್ತಿ ಇರಬೇಕು. ಬೇರೆಯವ್ರು ಹೆಂಗಾದರೂ ಹೋಗಲಿ, ಅದಲ್ಲ ಮುಖ್ಯ. ಆಮೇಲೆ ನಿಮ್ಮ ಚಾನಲ್ ಮೇಲೆ ಇರಬೇಕು. ಇನ್ನೊಬ್ರು ಕೆಲವರು ಏನು ಮಾಡ್ತಾರೆ ಅಂದರೆ, ಯಾರಾದರೂ ಏನಾದರೂ ಹೇಳಿದ್ರೆ ಸೆಟ್ಟಿಂಗ್ ಅಂತ, ಅದರಿಂದನೇ ಇರ್ತಾರೆ, ಅದು ಫುಲ್ ಮೈಂಡೆಲ್ಲ ಅಲ್ಲೇ ಇರುತ್ತೆ. ಸೊ ನಿಮ್ಮ ವೀಡಿಯೋ ಮೇಲೆ ಗಮನನೇ ಇರಲ್ಲ. ಇದೇ ನಿಮ್ಗೆ ಆಗೋದು. ವಾಚ್ ಅವರ್ಸ್ ಏನಕ್ಕೆ ಬರಲ್ಲ ಅಂದರೆ, ನಿಮ್ಮ ಚಾನಲ್ ಮೇಲೆ ನಿಮಗೆ ಗಮನ ಇಲ್ಲ. ಸೀರಿಯಸ್ ಆಗಿ ನಿಮ್ಗೆ ಯಾವಾಗ ನಿಮ್ಮ ಚಾನಲ್ ಮೇಲೆ ನೀವು ಗಮನ ಇಟ್ಟು ಡೈಲಿ ವೀಡಿಯೋ ಹಾಕ್ತಿರೋ ಅವಾಗ ನೀವು ಬೆಳಿತೀರ. ಇದು ನಾನು ನಿಮಗೆ ಕೊಡೋ ಗ್ಯಾರಂಟಿ. ಮತ್ತು ಇನ್ನು ಕೆಲವೊಬ್ಬರು ತುಂಬ ಸಾವಿರಕ್ಕೆ ಹತ್ರ ಇದ್ದೀರಾ, ಮತ್ತು ಲೈವಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದೀರಾ ಕೆಲ್ಸಗಳು, ಮತ್ತು ನೀವು ಹೇಳಿ ಆ ಸೆಟ್ಟಿಂಗ್ ಇದ್ದಿದ್ರೆ ಈ ಲೈವಲ್ಲಿ ಕೂತ್ಕೊಂಡು ಏನಕ್ಕೆ ಬಡ್ಕೊತಾ ಇದ್ರು ಎಲ್ಲರೂ? ಯಾವುದೂ ಇಲ್ಲ. ಅರ್ಥ ಆಯ್ತಾ? ಸುಮ್ಮನೆ ಯಾರ್ಯಾರು ಮಾತಾಡಿ ಕೇಳಿಕೊಂಡು ನಿಮ್ಮ ಟೈಮ್ ವೇಸ್ಟ್ ಮಾಡಿಕೊಂಡು ನಿಮ್ಮ ಚಾನಲಲ್ಲಿ ವೀಡಿಯೋ ಹಾಕಿಸ್ದೆ ಈ ಥರ ಇರೋಕ್ಕೆ ಹೋಗ್ಬಿಡಿ. ಈ ಸಿಸ್ಟರ್ದು ಏನಂದರೆ, ವಾಚ್ ಅವರ್ಸ್ ಏನಕ್ಕೆ ಆಗಿಲ್ಲ ಅಂದರೆ ಇವ್ರು ಲಾಂಗ್ ವೀಡಿಯೋ ಮಾಡಿಲ್ಲ, ಮತ್ತು
ಮಾತಾಡ್ಬಿಟ್ಟು ಏನಾದರೂ ಒಂದು ಟ್ಯಾಲೆಂಟಿಂದ ಸ್ವಲ್ಪ ಸೇರಿಸ್ಬಿಟ್ಟು ಹೇಳ್ಬೇಕು ಜನಕ್ಕೆ. ಸುಮ್ಮನೆ ಒಂದು ವೀಡಿಯೋ ಮಾಡಿದ್ವಿ ಅಂದ್ಕೊಳ್ಳಿ, ಅದ್ರಲ್ಲಿ ಮ್ಯೂಸಿಕ್ ಆಗಿಬಿಟ್ರೆ ಯಾರು ಬಂದು ನೋಡ್ತಾರೆ? ಯಾರೂ ಬಂದು ನೋಡೋಲ್ಲ. ಅರ್ಥ ಆಯ್ತಾ? ದಯವಿಟ್ಟು ನಿಮ್ಮ ಹತ್ರ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಚಾನಲ್ಗೋಸ್ಕರ ಕೆಲಸ ಮಾಡಿ ಅಷ್ಟೇ. ಬೇರೆಯವ್ರ ಮಾತು ಕೇಳಬೇಡಿ, ನನ್ನ ಮಾತು ನಂಬಕ್ಕೆ ಹೋಗ್ಬೇಡಿ. ಯಾಕಂತ ಕೇಳಿ, ನನ್ನ ಮಾತಲ್ಲಿ ಸತ್ಯ ಇದ್ದರೆ ಮಾತ್ರ ನಂಬಿ, ಇಲ್ಲಾಂದರೆ ಸುಳ್ಳಿದ್ರೆ ನಂಬಕ್ಕೆ ಹೋಗ್ಬೇಡಿ. ನನ್ನ ಚಾನಲ್ ನೋಡೋಕ್ಕೂ ಮುಂಚೆ ಮೊದಲು ನಿಮ್ಮ ಚಾನಲಲ್ಲಿ ಕೆಲಸ ಮಾಡಿ ಬನ್ನಿ. ಅರ್ಥ ಆಯ್ತಾ? ಎಲ್ಲರಿಗೂ ಇದೇ ಹೇಳೋದು. ಮೊದಲು ಎದ್ದಿದ ತಕ್ಷಣ ನೀವು ಹೆಂಗೆ ದೇವ್ರನ್ನ ಕೈ ಮುಗಿತೀರೋ, ಮೊದಲು ನಿಮ್ಮ ಚಾನಲಲ್ಲಿ ಕೆಲಸ ಮಾಡಿ, ಏನಾದರೂ ಒಂದು ಯೋಚನೆ ಮಾಡಿ. ನೀವು ತಾನಾಗಿ ಕೂತ್ಕೊಂಡು ಯೋಚನೆ ಮಾಡಿ, ತುಂಬ ಐಡಿಯಾಸ್ ಇರುತ್ತೆ ರೀ. ಇನ್ನೊಂದು ಹೇಳ್ತೀನಿ, ಇನ್ನೊಂದು ಗ್ಯಾರಂಟಿ ಹೇಳ್ತೀನಿ. ಈ ಕುಂಭಮೇಳ ಬಂದು ಮೋನಾಲಿಸ್ ಅಂತ ಒಂದು ಹುಡುಗಿ ಫೇಮಸ್ ಆಗಿಲ್ಲ, ನೋಡಿರ್ತೀಯಾ? ಅದೇ ಥರ ಆ ಕುಂಭಮೇಳಲ್ಲಿ ಎಷ್ಟೋ ಜನ ಇರ್ತಾರೆ, ಯಾಕೆ ಫೇಮಸ್ ಆಗಿಲ್ಲ? ಅವ್ರಿಗಿಂತ ಚೆನ್ನಾಗಿರೋರು ಇರ್ತಾರೆ. ಒಂದು ಲಕ್ಕು, ಒಂದು ಹಣೆ ಬರ ಇರುತ್ತೆ, ಅದು ಎಲ್ಲರಿಗೂ ಸಿಗಲ್ಲ. ಇವಾಗ ಸಿಗಲ್ಲ ಅಂತ ಸುಮ್ಮನೆ ಕೂತ್ಕೊಬಾರ್ದು, ಏನಾದರೂ ಒಂದು ಟ್ರೈ ಮಾಡಬೇಕು. ಟ್ರೈ ಮಾಡಿದ್ರೇ ಏನಾದರೂ ಒಂದು ಸಿಗುತ್ತೆ. ದೊಡ್ಡ ಮಟ್ಟಕ್ಕೆ ಸಿಕ್ಕಿಲ್ಲ ಅಂದರೆ ಒಂದು ಸಣ್ಣ ಮಟ್ಟಕ್ಕಾದರೂ ಸಿಗುತ್ತೆ ರೀ. ಅರ್ಥ ಮಾಡ್ಕೊಳ್ಳಿ. ಎಲ್ಲ ಯೂಟ್ಯೂಬರ್ಗೆ ಇದೇ ಹೇಳೋದು, ಫಸ್ಟು ನಿಮ್ಮ ಚಾನಲ್ ಬಗ್ಗೆ, ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡಿ ಅಂತ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಕಡೆಯಿಂದ ನನ್ನ ಮಾತಲ್ಲಿ ನಿಮ್ಗೆ ಏನಾದರೂ ತಪ್ಪು ಅನಿಸಿದರೆ ದಯವಿಟ್ಟು ಹೇಳಿ, ಕಮೆಂಟ್ ಬಾಕ್ಸು ಅಂತ ಕೇಳ್ತೀನಿ. ಮತ್ತು ಬೇರೆ ಇಬ್ಬರು ಬ್ರೋದು ಮಾಡಬೇಕು ನಾನು ವೀಡಿಯೋ, ಸ್ವಲ್ಪ ಟೈಮ್ ಸಿಕ್ಕಿಲ್ಲ. ಟೈಮ್ ಸಿಕ್ಕಾಗ ಎಲ್ಲರದು ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬಿಡ್ತಾಯಿದ್ದೀನಿ. ಟಾಟಾ, ಬಾಯ್ ಬಾಯ್.